ಅಕ್ಷತೆ ಕಲಸಿದರು ಸುಮೂರ್ತದಿ ಅಕ್ಷತೆ ಕಲಸಿದರು ಅಕ್ಷತೆ ಕಲಸಿದರು ಕರೆಯಿಂದಲಿ ಪಕ್ಷಿ ವಾಹನನನ್ನು ಭಕ್ತಿಯೊಳ್ಳೆನೆಯುತ್ತ ಅಕ್ಷತೆ ಕಲಸಿದರು ಸುಮೂರ್ತದಿ ಅಕ್ಷತೆ ಕಲಸಿದರು ಕರಿವದನನ ಪಾದಕ್ಕೆ ವಂದಿಸುತ್ತ ಸಂಭ್ರಮದಿ ಕಾರ್ಯಕ್ಕೆ ಬೆಂಬಿಡದಲೆ ನಿರ್ವಿಘ್ನವ ನೀಡೆಂದು ಅಂಬುಜಾಕ್ಷಿಯರೆಲ್ಲ ತುಂಬಿದಾನಂದದಿ ಅಕ್ಷತೆ ಕಲಸಿದರು ಸುಮೂರ್ತದಿ ಅಕ್ಷತೆ ಕಲಸಿದರು ಸುಮೂರ್ತದಿ ಅಕ್ಷತೆ ಕಲಸಿದರು ಸುಮೂರ್ತದಿ ಅಕ್ಷತೆ ಕಲಸಿದರು. ಪಾಪಚ್ಚಿ, ನಾವೀಗ ಅಣ್ಣಂದು ಉಪನಯನಕ್ಕೆ ಅಕ್ಷತೆ ಕಲ್ಸನ ಬಾಂಗ ರೆಡಿ. ಶ್ರದ್ಧಾ ಮತ್ತೆ ಯಾರು ಬರೋವಿದ್ವಾ? ಬತ್ತಿಯಲ್ಲಿ ಹೇಳ್ದವೆಲ್ಲ ಫುಲ್ ಬ್ಯುಸಿ ಇವತ್ತು. ಎಲ್ಲರಿಗೂ ವರ್ಕ್ ಫ್ರಮ್ ಹೋಮು ಇದು ಹೇಳಿ. ಸೊ ನಾವೇ ಎಷ್ಟು ಜನ? ಈಗ ನಾನು ಮೇಧಾ ಆಯ್ತು ಅಕ್ಷತೆ ಕಲ್ಸಲೆ. ನಿನ್ ಜೊತೆಗೆ ಯಾರು? ನನ್ ಜೊತೆಗೆ ಒಂದು ಸ್ಪೆಷಲ್ ಪರ್ಸನ್ ನ ಬುಕ್ ಮಾಡ್ಕೊಂಡೀಗ. ಅದಕ್ಕೆ ಕೇಳ್ದಿ ಬಂದ್ ಕೂಡ ಯಾರು ಬರೋವಿದ್ದ. ಇದು ಇಲ್ಲೊಂದ್ ಬಾವಿದ್ದ, ಇನ್ನೊಂದ್ ಬಾವ್ ಬರ್ತಾ ಇದ್ದ ಅಕ್ಷತೆ ಕಲ್ಸಲೆ ಅಂತಕ್ಕೆ ಅಕ್ಕಂದಿಕ್ಕೆಲ್ಲ ಬಿಸಿ ಇದ್ದ. ಸೊ ಬಾವ್ನ ಹತ್ರ ಬಪ್ಪಲ್ಲ ಹೇಳಿದ್ವಿ. ಭಾವಂದಿಕ್ಕ ಕಲ್ಸಿದ್ರೆ ಅಡ್ಡಿಲಿ ಅಕ್ಷತೆ ಒಳ್ಳೆ ಮನ್ಸಿನ ಮಾಡ್ರಿ, ಯಾರು ಯಾವ ಕೆಲಸ ಮಾಡ್ರು ಅಡ್ಡಿಲ್ಲ. ಅದೌದು. ಹಂಗಾಗಿ ಅಕ್ಷತೆ ಕಲ್ಸದ್ ಇವತ್ತು ಅತ್ತಿಗೆ ಸಂತಿ ಭಾವಂದಿಕ್ಕ. ಹೆಂಗ್ ಮಾಡೋದು ಇದು ಮಚ್ಚ? ನಮ್ಮ ಕಡೆ ಎಲ್ಲ ಇದು ನಾನು ನೋಡಿಲ್ಲಪ್ಪ ಮಾಡಿದ್ದು ಅಕ್ಷತೆ ಕಲ್ಸೋದು. ಇದು ನಮ್ ಕಡೆದು ಎಲ್ಲ ಫಂಕ್ಷನ್ ಅಥವಾ ಯಾವುದೇ ಮಂಗಳ ಕಾರ್ಯ ಸ್ಟಾರ್ಟ್ ಆಗದೆ ಇದರಿಂದವ. ಇದು ಅಕ್ಷತೆ ಕಲ್ಸೋದು ಅಂತ. ಅಕ್ಷತೆ ಕಲ್ಸಿ ಮಂಗಳ ಪತ್ರ ಮಾಡಿಸಿ ನಂತರ ಅಕ್ಷತೆನ ಮಂಗಳ ಪತ್ರ ಕೊಡುವಾಗ ಅಕ್ಷತೆ ಕೊಟ್ಟು ಕರಿಯೋದು ಅಂತ. ಹಿಡ್ಕೊಂಡು 2 3 ಈಗ ಒಂಚೂರು ಎಣ್ಣೆ ಹಾಕು, ಜಾಸ್ತಿ ಬೇಡ, ಸ್ವಲ್ಪ. ಅಷ್ಟೇ. ಈಗ ಅರ್ಶಿನ ಕುಂಕುಮ ಹಾಕಿ ಕಲ್ಸಿದ್ರೆ ಆಯ್ತು ಅಷ್ಟೇ. ಇಂಟೆನ್ಷನ್ ಸೆಟ್ ಮಾಡೋದು, ಮದುವೆ ಒಳ್ಳೇದಾಗ್ಲಿ, ಉಪನಯನ ಚೆನ್ನಾಗಾಗ್ಲಿ, ಖುಷಿಯಾಗ್ಲಿ ಅಂತ. ಎಲ್ಲ ಗೆಸ್ಟ್ಗಳು ಖುಷಿಯಾಗಿ ಬಂದು ಎಸ್ ವಿಶ್ ಮಾಡ್ಲಿ ಅಂತ. ಅಯ್ಯೋ ನೀನು ಕಳಿಸ್ತೆ ಮುದ್ದಣ್ಣ. ಅಯ್ಯೋ ದೇವರೇ ಬಂಗಾರಿ, ನೀ ಕಲಿಸಿದ್ದಲ್ಲ ಮಗ, ಎಲ್ಲದಕ್ಕಿಂತ ಜಾಸ್ತಿ ಶುಭ ಆಗೋಗ್ತೀಗ. ಬಾ ಕಳ್ಸೋಣ, ಬಾ ಕುಚಿ. ಫಸ್ಟ್ ಇದ್ದಲ್ಲ, ಫಸ್ಟ್ ಇದೆ ಅಕ್ಷತೆ. ಇದನ್ನ ಹಾಕು, ಇಲ್ಲಿ ಅಕ್ಕಿ ಹಾಕು. 2 ಕೈ ಅಲ್ವಾ, 2 ಕೈಯಲ್ಲಿ ತಗೊಂಡಿದ್ರಲ್ಲಿ ಹಾಕು. ಒಂಚೂರು ಅಕ್ಕಿ ಹಾಕಿದ್ರಲ್ಲಿ. ಹಾಗೆ, ವೆರಿ ಗುಡ್. ಈಗ ಒಂಚೂರು ಎಣ್ಣೆ ಹಾಕು. ಹಾಂ ಸಾಕು. ಈಗ ಅರ್ಶಿನ ಕುಂಕುಮ ಹಾಕು. ಹಾಂ, ಕುಂಕುಮ ಹಾಕು. ಅಣ್ಣನ ಉಪನಯನ ಚಲೋ ಆಗ್ಲಪ್ಪ ದೇವ್ರೇ, ಶಾಮಿ ಎಲ್ಲದು ಚಲೋ ಆಗಲಿ. ಹಾಂ, ಈಗ ಕಲ್ಸು, ಮಿಕ್ಸ್ ಮಾಡು 2 ಕೈ. ಹಾಗೆ, ವೆರಿ ಗುಡ್. ಈಗ ಶುಭತ್ತೆ ಮತ್ತೆ ಅಮ್ಮ ಕಲಿಸ್ಲಿ. ಮಗ ಬನ್ನಿ. ಕಲಿಸಿರುತ್ತಿದ್ರತ್ತು. ಇವಾಗ ಅಕ್ಷತೆ ಕಲಸಿ ಆಯ್ತು. ಪಾಯಸ ಮಾಡಕ್ ಹೋಗೋಣ ಇವಾಗ. ಹೌದು. ಎಂತ ಪಾಯಸನೇಕ? ನಮ್ದು ಇವತ್ತು ಖರ್ಜೂರ ಪಾಯಸ. ಖರ್ಜೂರ ಪಾಯಸ ಅಂದ್ಕೊಳೆಯ ನಿನಗೆ? ಖರ್ಜೂರ ನೋಡಿದ್ಕೊಳೆಯ ನಂಗೆ ಎಂತ ನೆನಪಾಗ್ತು ಗೊತ್ತಿದ? ನಾವು ಸಣ್ಣಕ್ಕಿದ್ದಾಗ ಅಪ್ಪ ವರ್ಷಕ್ಕೆ ಒಂದ್ಸಲ ಖರ್ಜೂರ ಅಡಿಕೆ ಕೊಟ್ಟಾಗ ಲಿಟ್ರಲಿ ಅವತ್ತಿಗೆ ಕಾಯ್ತಾ ಇದ್ದಾಗ್ತಿತ್ತು ನಾವು. ಹೌದು. ಅಪ್ಪ ಯಾವಾಗ ಅಡಿಕೆ ಕೊಡ್ತಾ ಯಾವಾಗ ಖರ್ಜೂರ ತಗ್ಬತ್ತಾಳಿ ತಂದಿದ್ದೆ ತುಪ್ಪ ಹಾಕೊಂಡು. ಅವಾಗ ಅದು ಆಕ್ಚುಲಿ ಅವಾಗೆಲ್ಲ ಖರ್ಜೂರ ತಪ್ಪೋದು ಅಂದ್ರೆ ಅಷ್ಟು ಲಕ್ಸುರಿ. ಹೇಳಿ, ಖರ್ಜೂರ ತಪ್ಪದೇ ಅಪರೂಪ. ಅಡಿಕೆ ಕೊಟ್ಟ ದಿನ ಖರ್ಜೂರ ತಪ್ಪೋದು. ಸ್ವಲ್ಪ ಕೈಯಲ್ಲಿ ದುಡ್ಡಿರ್ತೋಳಿ. ಕರೆಕ್ಟ್. ಅದನ್ನು ಬಿಟ್ರೆ ನಿಂಗೆ ಬಾಗಿನ ಕಟ್ಟೆ ಮಾವ ಅಜ್ಜಿ ಮನೆ ಮಾವು ಬರಕರ್ ತಗ್ಬತ್ತಿದ್ದ. ಮಾವು ಬಪ್ಪ ಕರ್ತ ಹೋಗ್ಲಿ, ಯಾವ ನೆಂಟ್ರು ಬಂದ್ರು ನಿಂಗೆ ನೆನಪಿಲ್ಲ. ನಾನು ನೀನು ಹೊಡೆದಾಡ್ಕೊಂಡು ಹೋಗೋರು ಮುಂದೆ ನಿಂತ್ಕೊಂಡು
ನನಗೆ ಓಕೆ ಮಾವ ಅಂದಿ ಬಾವ ಅಂದಿ ಅಣ್ಣ ಅಂದಿ ಹೇಳ್ಕೊಂಬೋದು ಹಿಂಗೆ ಬ್ಯಾಗೆ ನೋಡೋದು ಬ್ಯಾಗ್ ನೋಡೋದು ಎಂತಾರು ತೆಗಿತು ಎಂತಾರು ಸಿಕ್ತಾ ಹೇಳಿ ಲಿಟ್ರಲಿ ಬ್ಯಾಗಿಗೆ ಕೈ ಹಾಕಕ್ ಆಗ್ತಿತ್ತಿಲ್ಲ ನಾವು. ಹೌದು. ಆದ್ರೆ ಅವು ತೆಗಿಯೋ ತನಕ ಕಾಯ್ಕೊಂಡು ಯಾರಿಗ್ ನೆಂಟ್ರು ಬಂದಂದ್ರೆ ಖುಷಿ. ಸೊ ನಂಗೆ ಖರ್ಜೂರ ಅಂದ್ಕೊಳ್ಳೆ ನೆನ್ಪಪ್ಪದ ಅದಯ್ಯ ಬಿಟ್ರೆ ನಾನು ಪಾಯಸ ಯಾವತ್ತೂ ಮಾಡಿದ್ನಿಲ್ಲ ಇದ್ರದ್ದ. ಅಂದ್ರೆ ನಮ್ ಬದಿಗ್ ಪಾಯಸ ಕಮ್ಮಿ ಇದು, ಮಂಗ್ಳೂರ್ ಬದಿಗ್ ಸಿಕ್ಕಾಪಟ್ಟೆ ಮಾಡ್ತಾ. ಯಾವ ಫಂಕ್ಷನ್ ಆದ್ರೂ ಖರ್ಜೂರ್ ಪಾಯಸ, ಆಕ್ಚುಲಿ ಡ್ರೈ ಫ್ರೂಟ್ ಪಾಯಸ ಹೇಳು ಕರೀತ. ಬೇಸ್ ಖರ್ಜೂರದ್ ಇರ್ತು, ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಆಪಲ್ ಎಲ್ಲದೂ ಹಾಕ್ಲಕ್ಕು ಚಲೋ ಅಕ್ಕ ಇದಂತ ಬೇಯಿಸ್ ಕೇಳವ? ಇಲ್ಲ ಬೇಯಿಸೋದ್ ಬೇಡ. ಇದನ್ನ ಈ ತರ ಬಿಸಿ ನೀರಲ್ಲಿ ಒಂದ್ಸಲ ಸ್ವಲ್ಪ ಸ್ಮೂತ್ ಅಪ್ಪಷ್ಟು ಮಾಡ್ಕೊಂಡ್ರೆ ಸಾಕು. ಅದೆಂತದು ಅಮ್ಮನ್ ಶೀರೆಲ್ಲ ಅಡ್ಕೊಂಡಿಗಿದೆ ನೀನು. ಸೀರೆ ಮುಚ್ಚಕ್ಕೆ ಖರ್ಜೂರ ತಿಂತ ಇದ್ನಳಿ. ಹೌದಳಿ, ನಾ ಪಾಯಸ ಮಾಡ್ಕೊಡ್ತೀವಿ, ವೇಟ್ ಮಾಡು. ಹಾ, ಸೊ ಇದನ್ನ ಈಗ ಜಸ್ಟ್ ಸ್ಮೂತ್ ಅಪ್ಪಲ್ಲ ಹೇಳಿ ಇಷ್ಟು ಬಿಸಿ ಬಿಸಿ ನೀರಲ್ಲಿ ಹಾಕೊಂಡ್ರೆ ಸಾಕು. ಈಗ ಇದನ್ನ ನೀರಿಂದ ತೆಗೆದು ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳವು. ನಿಂಗೊಂದ್ ಕೆಲಸ ಕೊಡ್ತೀಗ. ಹಾ, ಇದೆಲ್ಲ ಚಂದ ಮಾಡಿ ಹಾ ಕ್ಯೂಟ್ ಕ್ಯೂಟ್ ಆಗಿ ಕಟ್ ಮಾಡು. ಅಕ್ಕ ಇದಕ್ಕೆ ಕಾಯಿ ಹಾಲು ಎರಡು ಹಾಕಕ್ಕಾಗ್ತಾ? ಹಾ, ಕಾಯಿ ಹಾಲು ಅಂದ್ರೆ ಇದ್ರ ಜೊತೆ ಡ್ರೈ ಫ್ರೂಟ್ಸ್ ಹಾಕೋದಕ್ಕೆ ಹಾಲು ಹಾಕ್ರೆ ಒಂಥರ ಟೇಸ್ಟ್ ಬತ್ತು. ಸೊ ಕಾಯಿ ಹಾಲು ಫುಲ್ ತಿಕ್ಕಾಗಿ ಮಾಡ್ಕೊಂಡ್ರೆ ಚಲೋ ಆಗ್ತು. ಇಲ್ಲಿ ನೋಡು ಪಾಯಸ ನೋಡು ರೆಡಿ ಆಗ್ತಾ ಇಪ್ಪದ. ಇದೀಗ ಕಾಯಿ ಹಾಲು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಈಗ ಬರೀ ಇದನ್ನ ಬೀಸ್ಕೊಂಡಿರೋದನ್ನ ಹಾಕಿದ್ದಿ ಖರ್ಜೂರನ. ಗ್ಯಾಸ್ ಆನ್ ಮಾಡ್ಕೊಂಡು ಇದಕ್ಕೆ ಇಮಿಡಿಯೇಟ್ಲಿ ಕಾಯಿ ಹಾಲು ಹಾಕಲಕ್ಕು. ತಿಕ್ಕ ಕಾಯಿ ಹಾಲು ಇದು. ಇದು ಮತ್ತೊಂದೆಂತ ಅಂದ್ರೆ ಈಗ ನೋಡಲ್ ತೆಳ್ಳ ಅನ್ಸದ್ರುವ ಇದು ಒಂದ್ಸಲ ಕುದಿದ್ಮೇಲೆ ದಪ್ಪ ಆಗ್ತು ಪಾಯಸ. ಮತ್ತೆ ನಾವೊಂದು ಗ್ಲಾಸು ಒಂದ್ ಸ್ವಲ್ಪ ಜಾಸ್ತಿ ಇದ್ದನ ಹಾಲು, ಇದೆರಡು ಇದೆರಡು ಸಂತಿಗೆ ಈಗ ಒಂದು 3-4 ಯಾಲಕ್ಕಿ ಇಟ್ಕೊಂಡಿದ್ದಿ, ಅದನ್ನ ಹಾಕಿದ್ದಿ. ಇದಕ್ಕೆ ಎಕ್ಸ್ಟ್ರಾ ಸಕ್ಕರೆ ಬೆಲ್ಲ ಇಲ್ಲ, ಇದಕ್ಕೆ ಸಕ್ಕರೆ ಎಂತದು ಬೇಕಾಗ್ತಿಲ್ಲ, ಬರೀ ಖರ್ಜೂರದ ಸ್ವೀಟೇ ಸಾಕಾಗ್ತು. ಎಕ್ಸ್ಟ್ರಾ ಯಾವ ಸ್ವೀಟು ಬೇಕಾಗ್ತಿಲ್ಲ. ಹೆಲ್ದಿ. ಹಾ, ಫುಲ್ ಹೆಲ್ದಿ. ಪ್ಲಸ್ ಡ್ರೈ ಫ್ರೂಟ್ಸು ಹಾಕೋದಕ್ಕೆ. ಡ್ರೈ ಫ್ರೂಟ್ಸ್ ಆತ ತಗ್ಬಾ. ಡ್ರೈ ಫ್ರೂಟ್ಸ್ ಕಟ್ ಮಾಡಿದ್ವಿ. ರಾಶಿ ಹಾಕ್ತಾ ಇದ್ದಿ. ಇಷ್ಟು ಡ್ರೈ ಫ್ರೂಟ್ಸ್ ಹಾಕನ. ಓಕೆ. ಹಾ, ರಿಚ್ ಪಾಯಸ ಮಗ ನೋಡು. ರಿಚ್ ಪಾಯಸ ಇದು. ವಾವ್, ಯಮ್ಮಿ ಕಾಂತಲೋ ಮಾರಾಯ. ಪಾಯಸ ರೆಡಿ. ಒಂದ್ ಕಾಲದಲ್ಲಿ ಇಷ್ಟು ಡ್ರೈ ಫ್ರೂಟ್ಸು ಸಿಕ್ತಿತ್ತಿಲ್ಲ, ಖರ್ಜೂರನು ಸಿಕ್ತಿತ್ತಿಲ್ಲ. ಈಗ ನೋಡು ಡ್ರೈ ಫ್ರೂಟ್ಸ್ ಅಲ್ಲೇ ಪಾಯಸ ತಿಂತಾ ಇದ್ದೆ ಪಾಪಚ್ಚಿ ನೀನು. ಆದ್ರೂ ಅವಾಗಿನ ಮಜಾನೇ ಬೇರೆ, ಕದ್ದು ತಿಂಬದು. ಆವಾಗಿನ ಲೈಫ್ ಈಗ ಈಗೆಲ್ಲ ಸಿಕ್ಕಿದ್ರು ಹೌದು ಆ ಮಜಾ ಈಸಿಯಾಗಿ ಸಿಕ್ತು. ನಿಂಗಕ್ಕೆಲ್ಲ ಮಿಸ್ ತಗೊಂಡಿದ್ದಣ್ಣ, ಎಲ್ಲದಕ್ಕೂ ವೇಟ್ ಮಾಡೋದು ಮಿಸ್ ಆಗುತ್ತೆ. ಶುಭು, ಪಾಯಸ ರೆಡಿ. ಬಿಸಿ ಬಿಸಿ ಪಾಯಸ, ಅಡುಗೆ ಎಲ್ಲ ರೆಡಿ. ಸಾಕು, ಈಗ ಚಂದ ಮಾಡಿ ತಿಂದು ಸಾಕು. ಪಾಯಸ ಹ್ಯಾಂಗಾಜು ಹೇಳವ ನೀನು. ಎಸ್, ಸೂಪರ್. ಶ್ರದ್ಧಾ, ಇವತ್ತು ಅಕ್ಷತೆ ಕಲ್ಸೋದ್ರಿಂದ ಹಿಡಿದು ಪಾಯಸದವರೆಗೂ ಸೂಪರು. ಪಾಯಸನ ಇಷ್ಟು ಚೊಲಾಜು. ಇನ್ನು ಉಪ್ಪನೇನೊಂದು ಚಂದ ಆಗ್ಬಿಟ್ರೆ ಎಲ್ಲದು ಚಂದವಾಗಿ ಆಗ್ತು. ಅದಾಗ್ತು, ಸೂಪರ್ ಆಗಿ ಆಗ್ತು. ಹೌದು. ಹೈ ಫೈ.